ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾವು 1ನೇ ತರಗತಿಯಿಂದ ಇಲ್ಲಿಯವರೆಗೂ ಸಹ ಕನ್ನಡ ಭಾಷೆಯನ್ನು ಅಭ್ಯಾಸವನ್ನು ಮಾಡಿಕೊಂಡು ಬಂದಿರುವಂಥದ್ದು ತಮಗೆಲ್ಲ ತಿಳಿದಿರುವಂತಹ ಸಂಗತಿಯಾಗಿದೆ. ಕನ್ನಡ ಸಾಹಿತ್ಯವನ್ನು ಅಭ್ಯಾಸದ ದೃಷ್ಟಿಯಿಂದ ನಾವೀಗಾಗಲೇ 5 ವಿಭಾಗಗಳನ್ನಾಗಿ ಮಾಡಿಕೊಂಡಿದ್ದೇವೆ. ಆ 5 ವಿಭಾಗಗಳು ಯಾವುವಪ್ಪ ಅಂದರೆ ನವೋದಯ ಪೂರ್ವ, ನವೋದಯ ಪೂರ್ವ, ನವೋದಯ ಪ್ರಗತಿಶೀಲ, ನವ್ಯ ಮತ್ತು ದಲಿತ ಬಂಡಾಯ. ದಲಿತ ಬಂಡಾಯ ಎನ್ನುವಂತಹ 2 ಪ್ರಕಾರಗಳಾಗಿದ್ದರೂ ಸಹ ಬರವಣಿಗೆ ಮತ್ತು ಆಗ ಬಂದಂತಹ ಕವಿಗಳನ್ನು ನೋಡಿದಾಗ ಅವರು ಬರೆದಂತಹ ಒಂದು ಪ್ರಕಾರ ಇದೆ, ಅದು ಈ 2 ಪ್ರಕಾರಗಳಿಗೆ ಸಂಬಂಧಿಸಿದವೇ ಆಗಿದ್ದರಿಂದ ಇವುಗಳನ್ನ ಬಿಡಿಬಿಡಿಯಾಗಿ ಅಭ್ಯಾಸ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ನಾವು ಅನ್ಕೋಬಹುದಾಗಿದೆ. ನವೋದಯ ಪೂರ್ವ ಅಂತ ಅಂದ್ರೆ ಕನ್ನಡ ಸಾಹಿತ್ಯ ಎನ್ನುವಂತಹದ್ದು ಒಂದು ಹೊಸ ಬರವಣಿಗೆಯ ರೂಪವನ್ನು ಪಡೆಯೋದಕ್ಕಿಂತ ಹಿಂದೆ ಇದ್ದಂತಹ ಒಂದು ಕಾಲವನ್ನು ನವೋದಯ ಪೂರ್ವ ಅಂತ ಕರೀತೇವೆ. ಅಂದ್ರೆ 9ನೇ ಶತಮಾನದ ಅಂತ್ಯ ಹಾಗೂ 10ನೇ ಶತಮಾನದ ಆರಂಭದ ಕಾಲಘಟ್ಟವನ್ನ ನಾವು ನವೋದಯ ಪೂರ್ವ ಅಂತ ಕರೀತೇವೆ. ಈ ನವೋದಯ ಪೂರ್ವ ಕಾಲದಲ್ಲಿ ಬಂದಂತಹ ಕವಿಗಳೆಲ್ಲರನ್ನೂ ಸಹ ನಾವು ಪಂಪನಿಂದ, ಆದಿಕವಿ ಪಂಪ ಅಂತ ಏನ್ ಕರೀತಾರೆ, ಆ ಪಂಪನಿಂದ ಹಿಡಿದು ಸುಮಾರು 12ನೇ ಶತಮಾನದವರೆಗಿನ ಕವಿಗಳೆಲ್ಲರನ್ನೂ ಸಹ ನಾವು ನವೋದಯ ಪೂರ್ವ ಅಂತ ಕರೀತೇವೆ. 12ನೇ ಶತಮಾನದ ಆರಂಭದವರೆಗಿನ ಕವಿಗಳು. ಆನಂತರ ನವೋದಯ. ನವೋದಯ ಅಂದ್ರೆ ಏನು? ನವ ಪ್ಲಸ್ ಉದಯ, ನವೋದಯ ಅಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಒಂದು ಹೊಸ ಹುಟ್ಟು ಆಯಿತು ಅಂತ ಅರ್ಥ. ಅಂದ್ರೆ ಹೊಸ ಹುಟ್ಟು ಅಂದ್ರೆ ಏನು? ಸಾಹಿತ್ಯದಲ್ಲಿ ಹೊಸ ಹುಟ್ಟು ಅಂದ್ರೆ ಏನು ಅಂದ್ರೆ ಈ ನವೋದಯ ಪೂರ್ವದಲ್ಲಿ ಇದ್ದಂತಹ ಒಂದು ಸಾಹಿತ್ಯ ಎನ್ನುವಂಥದ್ದು ಸಂಸ್ಕೃತ ಭೂಯಿಷ್ಠವಾಗಿರುವಂತಹ ಒಂದು ಸಾಹಿತ್ಯ ಆಗಿದೆ. ಏನಾಗಿತ್ತು? ಸಂಸ್ಕೃತ ಭೂಯಿಷ್ಠವಾಗಿರುವಂತಹ ಒಂದು ಸಾಹಿತ್ಯ ಆಗಿದೆ. ಅಂದ್ರೆ ಕನ್ನಡ ಭಾಷೆಯ ಒಳಗೆ ಯಥೇಚ್ಛವಾಗಿರುವಂತಹ ಸಂಸ್ಕೃತದ ಶಬ್ದಗಳು ಸೇರಿಕೊಂಡು ಕನ್ನಡ ಸಾಹಿತ್ಯ ಎನ್ನುವಂತಹದ್ದು ರಚನೆಯಾಗಿದೆ. ಈ ಸಾಹಿತ್ಯವನ್ನು ರಚಿಸಿದಂಥವರೆಲ್ಲರೂ ಸಹ ಹಳೆಗನ್ನಡ ಸಾಹಿತ್ಯ. ಇದನ್ನ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಓದಿ ಅರ್ಥ ಮಾಡಿಕೊಳ್ಳುವಂಥದ್ದು ತುಂಬಾ ಕಷ್ಟ ಆಗಿದೆ. ಯಾಕೆ? ಈಗಾಗಲೇ ಹೇಳಿದಾಗೆ ಸಂಸ್ಕೃತದ ಶಬ್ದಗಳ ಪ್ರಭಾವ ಸಾಹಿತ್ಯದ ಮೇಲೆ ಅಧಿಕ ಆಗಿತ್ತು. ಹಾಗಾಗಿ ಎಲ್ಲರೂ ಸಹ ಈ ಸಾಹಿತ್ಯವನ್ನ ಓದಿ ಅರ್ಥ ಮಾಡಿಕೊಳ್ಳುವಂತಹದ್ದು ಕಷ್ಟ ಆಗಿತ್ತು. ಯಾಕಪ್ಪ ಅಂತಂದ್ರೆ ಈ ಒಂದು ಹಳೆಗನ್ನಡ ಸಾಹಿತ್ಯ ಏನಿದೆ ಇದು ರಾಜಾಶ್ರಯದ ಭಾಷೆ ಆಗಿದೆ. ಅಂದ್ರೆ ರಾಜನ ಆಶ್ರಯದಲ್ಲಿ ಇತ್ತು. ಇದು ಕಾರಣ ಏನಂದ್ರೆ ಆಗಿನ ಎಲ್ಲಾ ಕವಿಗಳು ರಾಜನ ಆಶ್ರಯದಲ್ಲಿ ಇದ್ದುಕೊಂಡು ಸಾಹಿತ್ಯವನ್ನು ರಚಿಸ್ತಾ ಇದ್ದಾರೆ. ಅವರೆಲ್ಲ ಸಂಸ್ಕೃತ ಪಂಡಿತರಾಗಿದ್ದಾರೆ. ಹಾಗಾಗಿ ಈ ಹಳೆಗನ್ನಡ ಸಾಹಿತ್ಯ ಎನ್ನುವಂತಹದ್ದರ ಮೇಲೆ ಸಂಸ್ಕೃತದ ಪ್ರಭಾವ ಅಧಿಕವಾಗಿತ್ತು. ಅದು ರಾಜಾಶ್ರಯದ ಭಾಷೆಯಾಗಿತ್ತು. ಕೇವಲ ರಾಜನ ಭಾಷೆಯಾಗಿತ್ತು. ರಾಜನ ವಂಶದವರ ಭಾಷೆಯಾಗಿತ್ತು. ಮಂತ್ರಿಗಳ ಭಾಷೆಯಾಗಿತ್ತು. ಬಲ್ಲವರ ಭಾಷೆಯಾಗಿತ್ತು. ಹಾಗಾಗಿ ಈ ಒಂದು ಸಾಹಿತ್ಯ ಎನ್ನುವಂಥದ್ದು ಜನಸಾಮಾನ್ಯರಿಗೆ ಅಷ್ಟು ಸುಲಭವಾಗಿ ಇರ್ತಿರಲಿಲ್ಲ. ಈ ಕಾರಣದಿಂದ ಅನೇಕ ಜನರ ಆಶಯ ಏನಾಗಿತ್ತಪ್ಪ ಅಂದ್ರೆ ಸಾಹಿತ್ಯ ಎನ್ನುವಂಥದ್ದು ಕೇವಲ ರಾಜಾಶ್ರಯದ ಭಾಷೆಯಾಗಿರಬಾರದು, ಅದು ಜನಸಾಮಾನ್ಯರ ಭಾಷೆಯಾಗಬೇಕು. ಏನೋ ಜನಸಾಮಾನ್ಯರ ಭಾಷೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಒಂದು ಸಾಹಿತ್ಯವನ್ನ ಓದಬೇಕು, ಬರೆಯಬೇಕು ಎನ್ನುವಂತಹ ಆಶಯ ಅವರಾಗಿತ್ತು. ಹಾಗಾಗಿ ಈ ಕಷ್ಟಕರವಾಗಿರುವಂತಹ ಕ್ಲಿಷ್ಟಕರ ಶಬ್ದಗಳಿಂದ ಕೂಡಿರುವಂತಹ ಭಾಷೆಯನ್ನ ಬದಲಿಸಿ ಸರಳವಾಗಿರುವಂತಹ ಕನ್ನಡದಲ್ಲಿ, ಸರಳಗನ್ನಡದಲ್ಲಿ ಬರುತ್ತೆ ಆದರೆ ಅದು ಎಲ್ಲರಿಗೂ ಮುಟ್ಟುತ್ತೆ ಎನ್ನುವಂತಹ ಆಶಯವನ್ನು ಜನ ಹೊಂದಿದ್ರು. ಹಾಗಾಗಿ 12ನೇ ಶತಮಾನಕ್ಕೆ ಬರುವ ವೇಳೆಗೆ ಸಾಹಿತ್ಯ ಎನ್ನುವಂಥದ್ದು ತುಂಬಾ ಸರಳೀಕರಣಗೊಂಡು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನುವಂತಿರಬೇಕು.
ಇದು ಯಾರಿಗರ್ಥ ಆಗಲ್ಲ. ಕಲಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನುಳಿವ ಪರಿ ಎನ್ನುವಂತ ಮಾತುಗಳನ್ನ ಶರಣರು ಹೇಳಿದರು. ಎಷ್ಟು ಸರಳವಾಗಿರುವಂತಹ ಸಾಹಿತ್ಯ, ಯಾರಿಗೆ ಇದು ಅರ್ಥ ಆಗಲ್ಲ. ಇಂತಹ ಸಾಹಿತ್ಯ ನಮಗೆ ಬೇಕು ಅಂತ ಇಂದಿನವರು ಬಯಸಿದ್ರು. ಹಾಗಾಗಿನೇ ಸಾಹಿತ್ಯದಲ್ಲಿ ಒಂದು ಹೊಸ ಪರಿವರ್ತನೆ ಎನ್ನುವಂತಹದ್ದು ಆಗಬೇಕು, ಹೊಸ ಹುಟ್ಟು ಆಗಬೇಕು ಅಂತ ಬಯಸಿದ್ರು. ಅದನ್ನೇ ಆ ಕಾಲವನ್ನು ನಾವು ನವೋದಯ ಕಾಲ. ನವ ಅಂದ್ರೆ ಹೊಸದು, ಉದಯ ಅಂದ್ರೆ ಹುಟ್ಟು. ಸಾಹಿತ್ಯದಲ್ಲಿ ಒಂದು ಹೊಸತನ ಹುಟ್ಟು. ಅದೇನಪ್ಪಾ ಅಂತಂದ್ರೆ ಸರಳವಾಗಿರುವ ಶಬ್ದಗಳ ಮೂಲಕ ಜನಸಾಮಾನ್ಯರಿಗೆ ಅರ್ಥವಾಗುವಂತ ಒಂದು ಸಾಹಿತ್ಯ ಬೇಕು ಅಂತಂದ್ರು. ಹಾಗಾಗಿ ಆ ಒಂದು ಬಯಕೆಯಂತೆ ನವೋದಯ ಎನ್ನುವಂಥದ್ದು ಹುಟ್ಟು. ನವೋದಯ ಕಾಲ ಬಂದ ತಕ್ಷಣವೇ ಸಾಹಿತ್ಯ ಎನ್ನುವಂಥದ್ದು ಸರಳವಾಗಿತ್ತು ಅಂತ ಹೇಳಿ ಬರಲ್ಲ. ಯಾಕೆಂದ್ರೆ ಈ ನವೋದಯ ಪೂರ್ವದ ಹಳೆಗನ್ನಡ ಸಾಹಿತ್ಯದ ಪ್ರಭಾವ ಎನ್ನುವಂಥದ್ದು ನವೋದಯ ಕಾಲದಲ್ಲಿಯೂ ಸಹ ಇತ್ತು. ಆದರೆ ಸಂಪೂರ್ಣ ಕ್ಲಿಷ್ಟಕರವಾಗಿರುವಂತಹ ಶಬ್ದಗಳು, ಕಬ್ಬಿಣದ ಕಡಲೆಯಂತಿದ್ದಂತಹ ಶಬ್ದಗಳು ಕಡಿಮೆಯಾಗಿ ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ಸಾಹಿತ್ಯ ಎನ್ನುವಂತಹದ್ದು ರಚನೆಯಾಯಿತು. ಇಂತಹ ನವೋದಯ ಕಾಲದಲ್ಲಿ ಬಂದಂತಹ ಕವಿಗಳಂದ್ರೆ ಕುವೆಂಪು, ಬೇಂದ್ರೆ, ಕಾರಂತರು, ಮಾಸ್ತಿ, ಹೀಗೆ ಅನೇಕ ಜನರನ್ನ ನಾವು ಗುರುತಿಸ್ತಾ ಹೋಗಬಹುದು. ಹೀಗೆ ಸಾಹಿತ್ಯ ಎನ್ನುವಂತಹದ್ದು ಬದಲಾವಣೆಯನ್ನು ಹೊಂದಿತು. ತದನಂತರದಲ್ಲಿ ಎಷ್ಟೋ ವರ್ಷಗಳ ನಂತರದಲ್ಲಿ ಈ ನವೋದಯ ಸಾಹಿತ್ಯವೂ ಸಹ ಜನಸಾಮಾನ್ಯರಿಗೆ ಸ್ವಲ್ಪ ಬೇಸರವನ್ನು ತರಿಸಲಿಕ್ಕೆ ಆರಂಭಿಸಿತು. ಇನ್ನೂ ಪ್ರಗತಿಯನ್ನು ಹೊಂದಬೇಕು, ಸಾಹಿತ್ಯದಲ್ಲಿ ಬದಲಾವಣೆ ಆಗಬೇಕು, ಇನ್ನೂ ಸರಳತೆ ಬರಬೇಕು ಎನ್ನುವಂತ ಆಶಯವನ್ನು ಜನ ಹೊಂದಿದ್ರು. ಹಾಗಾಗಿ ಮುಂದೆ ಬಂದಂತಹ ಕವಿಗಳು ಏನ್ ಮಾಡಿದ್ರು ಅಂದ್ರೆ ಸಾಹಿತ್ಯದಲ್ಲಿ ಒಂದು ಹೊಸತನವನ್ನ ತರುವುದರ ಮೂಲಕ ಸಾಹಿತ್ಯದಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ಆರಂಭಿಸಿದ್ರು. ಅದನ್ನು ನಾವು ಪ್ರಗತಿಶೀಲ ಸಾಹಿತ್ಯ ಎನ್ನುವಂತಹದ್ದು ಪ್ರಗತಿಯನ್ನ ಹೊಂದುತ್ತಾ ಬಂತು ಎನ್ನುವಂತಹ ಮಾತನ್ನ ನಾವು ನೋಡಬಹುದಾಗಿದೆ. ಈ ಪ್ರಗತಿಶೀಲ ಕವಿಗಳಿಗೆ ಬಂದ ತಕ್ಷಣವೇ ನಾವು ಕಾರ್ನಾಡ್ ನೋಡಬಹುದು. ಗಿರೀಶ್ ಕಾರ್ನಾಡ್, ಯು ಆರ್ ಅನಂತಮೂರ್ತಿ, ಮುಂತಾದವರನ್ನ ನಾವು ನೋಡಬಹುದು. ಈಗ ಸಾಹಿತ್ಯದಲ್ಲಿ ಸ್ವಲ್ಪ ಬದಲಾವಣೆಯನ್ನ ಬಂದಿ ಗ್ರಾಮ್ಯ ಶಬ್ದಗಳನ್ನ ಸೇರಿಸ್ತಾ ಜನಸಾಮಾನ್ಯರನ್ನ ಸಾಹಿತ್ಯದ ಕಡೆಗೆ ಆಕರ್ಷಿಸುವಂತಹ ಕೆಲಸವನ್ನ ಮಾಡಿದ್ರು. ಆಕರ್ಷಿಸುವುದು ಅಂದ್ರೆ ಏನು? ಸಮಾಜದಲ್ಲಿ ಇರುವಂತಹ ಸಾಮಾಜಿಕ ಅಂಶಗಳನ್ನೇ ಇಟ್ಟುಕೊಂಡು ಕಳಕಳಿಯನ್ನ ಹೊಂದಿ ಸಾಹಿತ್ಯವನ್ನ ಬರೆಯುವುದರ ಮೂಲಕ ಸಮಾಜದ ವಸ್ತುವನ್ನೇ ಆಯ್ಕೆ ಮಾಡಿಕೊಂಡ್ರು. ಸರಳವಾಗಿರುವಂತಹ ಆಡುಗನ್ನಡದಲ್ಲಿ, ಆಡು ಭಾಷೆಯಲ್ಲಿ ಸಾಹಿತ್ಯವನ್ನ ಬರೀತಾ ಹೋದರು. ಇದಾದ ನಂತರದಲ್ಲಿ ಬಂದದ್ದು ನವ್ಯ. ನವ್ಯ ಅಂದ್ರೆ ಹೆಸರೇ ಸೂಚಿಸ್ತಾ ಇದೆ ಹೊಸದು. ಅಂದ್ರೆ ಸಾಹಿತ್ಯದಲ್ಲಿ ಏನು ಒಂದು ಹೊಸದು ಬಂತು ಅಂದ್ರೆ ಈ ಹಿಂದೆ ಇದ್ದಂತಹ 3 ಹಂತಗಳನ್ನ ದಾಟಿ ಸಾಹಿತ್ಯದಲ್ಲಿ ಒಂದು ಏನೋ ಹೊಸತನ ಎನ್ನುವಂತಹದ್ದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ನವ್ಯ ಅಂದ್ರೆ ಹೊಸದು. ಹೊಸದು ಅಂದ್ರೆ ಏನು? ಏನೋ ಒಂದು ಹೊಸದು ಅಂದ್ರೆ ಇದುವರೆಗೂ ಇಲ್ಲದೆ ಇರುವಂತಹದ್ದು. ಅಂದ್ರೆ ಮಡಿವಂತಿಕೆ ಎನ್ನುವಂತಹದ್ದನ್ನ ನಾವು ಈ 3 ಹಂತಗಳಲ್ಲಿ ಕಂಡ್ರೆ ನವ್ಯದಲ್ಲಿ ಮಡಿವಂತಿಕೆಯಿಂದ ಸ್ವಲ್ಪ ವಿಮುಖ ಆಗ್ತಾ ಬಂದ್ರು, ಹಾಸ್ಯವನ್ನ ಹೆಚ್ಚು ಹೇಳ್ತಾ ಬಂದ್ರು, ಅಶ್ಲೀಲತೆಯನ್ನ ಇಲ್ಲಿ ಹೇಳ್ತಾ ಬಂದ್ರು. ಅಶ್ಲೀಲತೆಯ ಮೂಲಕ ಸಾಹಿತ್ಯವನ್ನ ಓದುವಂತ ಜನರನ್ನು ಆಕರ್ಷಿಸುವಂತ ಕೆಲಸವನ್ನ ಈ ನವ್ಯ ಸಾಹಿತ್ಯದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈ ನವ್ಯ ಸಾಹಿತ್ಯಕ್ಕೆ ಬಂದ ತಕ್ಷಣವೇ ನಾವಿಲ್ಲಿ ನೋಡುವಂತಹದನ್ನ ನವ್ಯ ಸಾಹಿತ್ಯದ ಪ್ರವರ್ತಕ ಅಂತ ಕರೆಯುವಂತಹ ಗೋಪಾಲಕೃಷ್ಣ ಅಡಿಗ. ಗೋಪಾಲಕೃಷ್ಣ ಅಡಿಗರು ಇವರನ್ನ ಪ್ರವರ್ತಕರು ಅಂತ ಕರೀತೀವಿ. ಸಾಹಿತ್ಯದಲ್ಲಿ ಒಂದು ಸ್ವಲ್ಪ ಜನರನ್ನ ಓದುವುದರ ಕಡೆಗೆ ಏನೋ ಇದೆ, ಸಾಹಿತ್ಯದಲ್ಲಿ ಹೊಸತನ ಇದೆ, ಅವ್ರು ಏನೋ ಹೇಳಿದರಂತೆ ಅಂತ ನೋಡ್ತೇವೆ. ಇದರ ಜೊತೆಗೆ ಗೋಪಾಲಕೃಷ್ಣರ ಜೊತೆಗೆ ಚಂದ್ರಶೇಖರ ಕಂಬಾರ, ಮಕ್ಕಳ ಗಂಡ ತಕ್ಷಣವೇ ಒಂದೊಂದು ಹಂತದಲ್ಲಿ ಇದ್ದಂತ ಕವಿಗಳು ಇದರಲ್ಲಿ ಕಾವ್ಯವನ್ನು ಬರೆದಿಲ್ಲ ಅಂತ ಇಲ್ಲ. ಉದಾಹರಣೆಗೆ ನವ್ಯ ಸಾಹಿತ್ಯಕ್ಕೆ ಬಂದ ತಕ್ಷಣ
ಶಿವರಾಜಕುಮಾರ್ ಅನಂತಮೂರ್ತಿ ಅವರನ್ನು ಸಹ ನೋಡ್ತೇವೆ, ಕುವೆಂಪು ಅವರನ್ನು ನೋಡ್ತೇವೆ. ನವೋದಯದಲ್ಲಿ ನಿಂತವರು ಪ್ರಗತಿಶೀಲದಲ್ಲಿಯೂ ಸಹ ಸಾಹಿತ್ಯವನ್ನು ಬರೆದಿರುವಂತದ್ದನ್ನು ನೋಡ್ತೇವೆ. ಪ್ರಗತಿಶೀಲ ಕಾಲದಲ್ಲಿದ್ದಂತಹ ವ್ಯಕ್ತಿಗಳು ಮತ್ತು ನವೋದಯದಲ್ಲಿದ್ದಂತಹ ಕವಿಗಳು ನವ್ಯ ಸಾಹಿತ್ಯವನ್ನು ರಚಿಸುವಂತದ್ದನ್ನು ನೋಡ್ತೇವೆ. ಕಾಲಘಟ್ಟ ಬದಲಾಗಲ್ಲ, ಅಂದ್ರೆ ವಿಷಯ ಎನ್ನುವಂತಹದ್ದನ್ನ ಆಯ್ಕೆ ಮಾಡಿಕೊಂಡು ಅದನ್ನ ಜನರಿಗೆ ತಲುಪಿಸುವಂತ ವಿಧಾನದಲ್ಲಿ ಬದಲಾವಣೆಯನ್ನ ಮಾಡ್ತಾ ಹೋಗುವಂತಹದ್ದು. ಇದಾದ ನಂತರದಲ್ಲಿ ಬರುವಂತಹದ್ದೇ ನವ್ಯ ಸಾಹಿತ್ಯ, ದಲಿತ ಬಂಡಾಯ ಸಾಹಿತ್ಯ. ನೋಡಿ, ಇಲ್ಲಿಯವರೆಗೆ ನವೋದಯದಿಂದ ನವ್ಯ ಸಾಹಿತ್ಯದವರೆಗೆ, ನವ್ಯ ಕಾಲದವರೆಗೆ ಅನೇಕ ವ್ಯಕ್ತಿಗಳನ್ನು ನೋಡ್ತೇವೆ. ಅವರೆಲ್ಲ ಒಂದು ಸುಶಿಕ್ಷಿತವಾಗಿರುವಂತಹ ಜನ. ಹಾಗಾದ್ರೆ ದಲಿತ ಸಾಹಿತ್ಯದಲ್ಲಿ ಬರುವಂತಹ ಸುಶಿಕ್ಷಿತ ಅಲ್ವೇ ಅಂದ್ರೆ, ಈ ದಲಿತ ಸಾಹಿತ್ಯವನ್ನ ಬರೆಯುವುದರ ವೇಳೆಗೆ ನೀವು ಯೋಚನೆ ಮಾಡಬೇಕು, ಸಾಹಿತ್ಯ ಎನ್ನುವಂಥದ್ದು ಕೆಲವು ಜನರ ಸೊತ್ತಾಗಿತ್ತು. ಬರವಣಿಗೆ ಸಾಹಿತ್ಯದಿಂದ ವಿಮುಖರಾಗಿದ್ದಂತಹ ಎಷ್ಟೋ ವ್ಯಕ್ತಿಗಳು ಆಲೋಚನೆಯನ್ನ ಮಾಡಿದರು. ತುಳಿತಕ್ಕೆ ಒಳಗಾಗಿರುವಂತಹ ವ್ಯಕ್ತಿಗಳು ಆಲೋಚನೆಯನ್ನ ಮಾಡಿದರು. ಅವಕಾಶಗಳಿಂದ ವಂಚಿತರಾಗಿರುವಂತಹ ಜನರು ಯೋಚನೆಯನ್ನ ಮಾಡಿದರು. ದಬ್ಬಾಳಿಕೆಗೆ ಒಳಗಾಗಿರುವಂತಹವರು ಆಲೋಚನೆಯನ್ನ ಮಾಡಿ ತಮಗಾಗಿರುವಂತಹ ಅನ್ಯಾಯವನ್ನ ಸಾಹಿತ್ಯದ ಮೂಲಕ ಅನ್ಯಾಯಕ್ಕೆ ಒಳಪಡಿಸಿದವರ ವಿರುದ್ಧ ಅವರು ಬಂಡಾಯವನ್ನ ಎದ್ದು ತಾವು ಹೇಳುವಂತಹದ್ದನ್ನ, ಕೇಳುವಂತಹ ಹಕ್ಕನ್ನ ನೇರವಾಗಿ ಪ್ರತಿಭಟಿಸಿ ಕೇಳುವಂತಹ ಶಕ್ತಿ ಇವರಲ್ಲಿ ಇರಲಿಲ್ಲ. ಹಾಗಾಗಿ ಅವರು ಏನ್ ಮಾಡಿದಪ್ಪ ಅಂತಂದ್ರೆ, ತಮ್ಮ ಮನುಷ್ಯವಾಗಿರುವಂತಹ ಬರವಣಿಗೆಯ ಮೂಲಕ, ಸಾಹಿತ್ಯದ ಮೂಲಕ ದಬ್ಬಾಳಿಸಿದವರನ್ನ, ಮೇಲ್ಜಾತಿಯವರನ್ನ, ಶ್ರೀಮಂತರನ್ನ ತಮಗೆ ಕೊಡಮಾಡಬೇಕಾಗಿರುವಂತಹ ಸಾಮಾಜಿಕ ಕಳಕಳಿಗಳನ್ನ ಅವರು ಪಡೆಯೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಈ ದಲಿತ ಮತ್ತು ಬಂಡಾಯ ಸಾಹಿತ್ಯ ಅಂತ. ಈಗಾಗಲೇ ನಾವು ನೋಡಿದ್ವಿ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಇವರೆಲ್ಲರೂ ಸಹ ಶೂದ್ರರನ್ನ ಹೇಗೆ ಬಳಸ್ಕೊಂಡಿದ್ರು ಅಂತ. ಹಾಗೆ ಕೆಳಜಾತಿಯವರು ಸಹ, ಕೆಳಜಾತಿ ಅನ್ನೋದಕ್ಕಿಂತ ಅವಕಾಶಗಳಿಂದ ವಂಚಿತರಾಗಿರುವಂತಹ ವ್ಯಕ್ತಿಗಳು ತಮಗೆ ಅವಕಾಶಗಳನ್ನು ಕಲ್ಪಿಸಿಕೊಳ್ಳುವುದಕ್ಕೋಸ್ಕರ ಇವರ ವಿರುದ್ಧ ಸಾಹಿತ್ಯದ ಮೂಲಕ ಅವರು ಬರಿತಾ ಹೋದರು. ಆ ಮೂಲಕ ನ್ಯಾಯವನ್ನ ಒದಗಿಸಿಕೊಳ್ಳುವಂತಹ ಪ್ರಯತ್ನವನ್ನ ಅವರು ಮಾಡ್ತಾ ಹೋದರು ಎನ್ನುವಂತಹ ಒಂದು ಅಂಶವನ್ನು ನಾವು ಈ ಒಂದು ಪ್ರಕಾರದಲ್ಲಿ ಕಾಣಬಹುದಾಗಿದೆ. ಈ ದಲಿತ ಬಂಡಾಯ ಸಾಹಿತ್ಯಕ್ಕೆ ಬಂದ ತಕ್ಷಣವೇ ಮೊಟ್ಟ ಮೊದಲಿಗೆ ನಮಗೆ ಕಂಡು ಬರುವಂತವರು ಅಂತಂದ್ರೆ ಯಾರಪ್ಪ? ಸಿದ್ಧಲಿಂಗಯ್ಯ. ಇವರನ್ನ ದಲಿತ ಕವಿ ಅಂತಾನೆ ಕರೀತಾರೆ. ಸಿದ್ಧಲಿಂಗಯ್ಯ ಎನ್ನುವರನ್ನ ನಾವು ದಲಿತ ಕವಿ ಅಂತಾನೆ ಕರೀತಾ ಹೋಗ್ತೀವಿ. ಇದಾದ ನಂತರದಲ್ಲಿ ಸಿಗುವಂತ ಪ್ರಮುಖವಾಗಿರುವಂತಹ ಹೆಸರು ದ್ಯಾವನೂರು ಮಹಾದೇವ. ಇವರನ್ನ ದ್ಯಾವನೂರು ಅಂತ ಕರೀತಾರೆ. ದೇವನೂರು ಮಹಾದೇವ. ಆ ನಂತರದಲ್ಲಿ ಮಹಿಳಾ ಲೇಖಕಿಯರನ್ನ ನೋಡಿದ್ರೆ ಬಿ.ಟಿ. ಲಲಿತಾ ನಾಯಕ್. ತದನಂತರದಲ್ಲಿ ಸಾರಾ ಅಬೂಬ್ಕರ್. ಸಾರಾ ಅಬೂಬ್ಕರ್, ವಿಜಯಶ್ರೀ ಸಬರದ. ಯಾರು? ವಿಜಯಶ್ರೀ ಸಬರದ. ವಿದ್ಯಾರ್ಥಿಗಳೇ, ವಿಜಯಶ್ರೀ ಸಬರದ ಇವರ ಒಂದು ಪರಿಚಯವನ್ನ ನಾವು ಈಗ ಮಾಡ್ಕೋಬೇಕಾಗಿದೆ. ವಿಜಯಶ್ರೀ ಸಬರ ಅವರು ಈ ದಲಿತ ಬಂಡಾಯ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆಗಿರುವಂತಹ ವಿಶಿಷ್ಟವಾಗಿರುವಂತಹ ಛಾಪನ್ನು ಮೂಡಿಸಿದಂಥವರು. ಇವರ ಬಗ್ಗೆ ತಿಳ್ಕೋಬೇಕಾದ್ರೆ ನಾವು ಕೆಲವು ಪಾಯಿಂಟ್ಸ್ಗಳ ಮೂಲಕ ಅವುಗಳನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಕವಿ ಅಥವಾ ಕವಯತ್ರಿ,
ಇವರ ಕಾಲ, ಸ್ಥಳ, ಕೃತಿಗಳು ಹಾಗೂ ಪ್ರಶಸ್ತಿಗಳು ಎನ್ನುವಂತಹ ವಿಭಾಗಗಳನ್ನಾಗಿ ನಾವು ಮಾಡಿಕೊಂಡು ಅಭ್ಯಾಸವನ್ನು ಮಾಡಬೇಕು. ಇದು ಅಭ್ಯಾಸದ ದೃಷ್ಟಿಯಿಂದ ಮಾತ್ರ. ಆದರೆ ಪರೀಕ್ಷೆಯಲ್ಲಿ ಲೇಖಕರ ಪರಿಚಯವನ್ನ ಮಾಡಿಕೊಳ್ಬೇಕಾದ್ರೆ ವಿಸ್ತೃತವಾಗಿರುವಂತಹ ವಿವರಣೆಯ ಮೂಲಕ ಗದ್ಯ ರೂಪದಲ್ಲಿ ನಾವು ಬರೆಯಬೇಕಾಗುತ್ತೆ. ಈ ಡಾಕ್ಟರ್ ವಿಜಯಶ್ರೀ ಸಬರದ ಅವರು 1957ರಲ್ಲಿ ಬೀದರ್ನಲ್ಲಿ ಜನಿಸ್ತಾರೆ. ಡಾಕ್ಟರ್ ವಿಜಯಶ್ರೀ ಸಬರದ, ಇವರ ಕಾಲ 1957. ಎಲ್ಲಿ ಜನಿಸ್ತಾರೆ? ಬೀದರ್ನಲ್ಲಿ ಜನಿಸ್ತಾರೆ. ಇವರು ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಸಮಾಜದಲ್ಲಿ ಶೋಷಣೆಗೆ ಒಳಗಾಗಿರುವಂತಹ ಜನರ ಬಗ್ಗೆ ಮತ್ತು ಶ್ರಮಿಕರ ಜೀವನ ಶೈಲಿಯನ್ನು ನೋಡಿ, ಅವರು ಸಮಾಜದಲ್ಲಿ ಪಡ್ತಾ ಇರುವಂತಹ ಕಷ್ಟಗಳನ್ನು ನೋಡಿ ಅವರಿಗೆ ಸ್ಪಂದಿಸ್ತಾ ಸಮಾಜದಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ನೆಮ್ಮದಿಯಾಗಿರುವಂತಹ ಜೀವನ ನಡೆಸಬೇಕಾದ್ರೆ ತರತಮಗಳು ಇರಬಾರದು. ನಾನು ಮೇಲು ನೀನು ಕೀಳು, ನಾನು ಶ್ರೀಮಂತ ನೀನು ಬಡವ, ನಾನು ಬಿಳಿಯ ನೀನು ಕಪ್ಪು ಎನ್ನುವಂತಹ ಅಂಶಗಳು ಇರಬಾರದು ಎನ್ನುವಂತಹದ್ದನ್ನ ಅವರು ಬಹಳ ಪ್ರಮುಖವಾಗಿ ಅವರು ವಿರೋಧವನ್ನ ಮಾಡ್ತಾ ಬರ್ತಾರೆ. ಇಂಥವರು ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಹಾಗೂ ಆ ವಿಭಾಗದ ಮುಖ್ಯಸ್ಥರಾಗಿ ಸಿಂಡಿಕೇಟ್ನ ಸದಸ್ಯರಾಗಿಯೂ ಸಹ ಅವರು ಕೆಲಸವನ್ನ ಮಾಡಿದ್ದಾರೆ. ಇಂಥ ಒಬ್ಬ ಲೇಖಕಿ ಅತ್ಯಂತ ಪ್ರಮುಖವಾಗಿರುವಂತಹ ಕೃತಿಗಳನ್ನು ರಚಿಸ್ತಾರೆ. ಅವುಗಳಲ್ಲಿ ಮುಗಿಲ ಮಲ್ಲಿಗೆ ಬಹಳ ಪ್ರಮುಖವಾಗಿರುವಂತಹ, ಈ ಪ್ರಸಕ್ತ ಆಯ್ಕೆ ಮಾಡಿಕೊಂಡಿರುವಂತಹ ವಸಂತ ಮುಖ ತೋರಲಿಲ್ಲ ಎನ್ನುವಂತಹ ಒಂದು ಪದ್ಯಭಾಗವನ್ನ ಅವರ ಮುಗಿಲ ಮಲ್ಲಿಗೆ ಎನ್ನುವಂತಹ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಮುಗಿಲ ಮಲ್ಲಿಗೆ ಎನ್ನುವಂತಹದ್ದು ಉರಿಲಿಂಗ, ಹೂವಿನ ತೇರನೆ, ಉರಿಲಿಂಗ, ಹೂವಿನ ತೇರನೆ. ಇನ್ನು ಬಹಳ ಪ್ರಮುಖವಾಗಿ ಮಹಿಳೆಗೆ ಸಂಬಂಧಿಸಿದಂತಹ ಕೃತಿಗಳನ್ನು ಬರೆದಿದ್ದಾರೆ. ಸಾಹಿತ್ಯ ಮತ್ತು ಮಹಿಳೆ, ಜನಪದ ಮತ್ತು ಮಹಿಳೆ, ಸಾಹಿತ್ಯ ಮತ್ತು ಮಹಿಳೆ, ಜನಪದ ಮತ್ತು ಮಹಿಳೆ ಎನ್ನುವಂತಹ ಕೃತಿಗಳನ್ನ ಬರೆದಿರುವಂತಹದ್ದನ್ನು ಸಹ ನಾವು ನೋಡಬಹುದಾಗಿದೆ. ಇಂತಹ ಒಬ್ಬ ಲೇಖಕಿಗೆ ರತ್ನಮ್ಮ ಹೆಗಡೆ ಬಹುಮಾನ ರತ್ನಮ್ಮ ಹೆಗ್ಗಡೆ ಎನ್ನುವಂತಹ ಬಹುಮಾನ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ಶ್ರೀ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾನಿಲಯದ ಸಾಹಿತ್ಯದಲ್ಲಿ ಕೊಡುವಂತಹ ಶ್ರೀ ಪ್ರಶಸ್ತಿ ಎನ್ನುವಂತಹದ್ದು ಅವರಿಗೆ ದೊರೆತಿದೆ. ಅದರ ಜೊತೆಗೆ ಅನೇಕ ಪುರಸ್ಕಾರಗಳು ಇವರನ್ನು ಹುಡುಕೊಂಡು ಬಂದಿರುವಂತಹದ್ದನ್ನ ನಾವು ನೋಡಬಹುದಾಗಿದೆ. ಈಗಾಗಲೇ ಹೇಳಿದಾಗೆ ಅವರು ಮಹಿಳೆಯರು, ಬಡವರು, ದೀನರು, ದಲಿತರು ಮತ್ತು ಶ್ರಮಿಕರು ಇವರುಗಳನ್ನ ಕುರಿತು ಇವರ ಜೀವನವನ್ನ ಹಸನುಗೊಳಿಸುವುದಕ್ಕೋಸ್ಕರ ಪ್ರಯತ್ನವನ್ನ ಪಟ್ಟಂತಹ ಒಬ್ಬ ಲೇಖಕರಲ್ಲಿ ಇವರು ಸಹ ಪ್ರಮುಖರಾಗಿರುವಂಥದ್ದು ಎನ್ನುವಂತಹದನ್ನ ನಾವು ತಿಳ್ಕೊಬೇಕಾಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈ ಸಮಾಜ ವಿಷಯವನ್ನು ಓದುವಂತಹ ಸಂದರ್ಭದಲ್ಲಿ ಸಾಮಾಜಿಕ ಪಿಡುಗುಗಳು ಅರ್ಥಾತ್ ಸೋಷಿಯಲ್ ಇವಿಲ್ಸ್ ಎನ್ನುವಂತಹ ಶಬ್ದವನ್ನ ಕೇಳ್ತೇವೆ. ಸಾಮಾಜಿಕ ಪಿಡುಗುಗಳು ಅಂದ್ರೆ ಏನು? ಸಮಾಜವನ್ನ ಕಾಡುತ್ತಿರುವ ಅನಿಷ್ಟ ಪದ್ಧತಿ ಅಥವಾ ಸಮಾಜದಲ್ಲಿ ಜಾರಿಯಲ್ಲಿರುವಂತಹ ಒಪ್ಪಿತವಲ್ಲದ ಆಚರಣೆಗಳು ಅಂತ ನಾವು ಕರೀತೇವೆ. ಹಾಗಾದ್ರೆ ಅವುಗಳಲ್ಲಿ ಪ್ರಮುಖವಾಗಿರುವಂತವುಗಳನ್ನ ನಾವು ಗುರುತಿಸೋದಾದ್ರೆ ಯಾವುವು ಅಂತ ನೋಡಬಹುದಾ? ಒಂದು, ಬಾಲ್ಯ ವಿವಾಹ. ಬಾಲ್ಯ ವಿವಾಹ, ವಿಧವಾ ವಿವಾಹ,
ಅದರ ಜೊತೆಗೆ ಜೀತ ಪದ್ಧತಿ, ಜೀತ ಪದ್ಧತಿ ಇವುಗಳ ಜೊತೆಗೆ ಮತ್ತೆ ಅದರ ಸತಿ ಸಹಗಮನ ಪದ್ಧತಿ, ಅನಕ್ಷರತೆ, ಇನ್ನು ಮುಂತಾದ ಅನೇಕ ಅಂಶಗಳನ್ನ ನಾವು ತಿಳ್ಕೋಬಹುದಾಗಿದೆ. ಮಕ್ಕಳೇ, ಏನೇ ಇರಲಿ ಈ ಸಾಮಾಜಿಕ ಪಿಡುಗುಗಳಲ್ಲಿ ಹೆಣ್ಣಿನ ಶೋಷಣೆ ಎನ್ನುವಂತಹದ್ದು ಸಹ ಅತ್ಯಂತ ಪ್ರಮುಖವಾಗಿರುವಂತಹದ್ದು, ಅಥವಾ ಮಹಿಳಾ ಶೋಷಣೆ ಎನ್ನುವಂತಹದ್ದನ್ನ ನಾವು ನೋಡ್ತೇವೆ. ಈ ಮಹಿಳಾ ಶೋಷಣೆ ಎನ್ನುವಂತಹದ್ದು ಈಗಿನ ಪದ್ಧತಿ ಅಲ್ಲ, ಅಥವಾ ನಮ್ಮ ಹಿಂದಿನ ಕಾಲದವರು ನಡೆಸಿಕೊಂಡು ಬಂದಂಥದ್ದಲ್ಲ. ಎಷ್ಟೋ ವರ್ಷಗಳ ಹಿಂದೆ ಹೋದರೂ ಸಹ, ವೇದ ಪುರಾಣಗಳ ಕಾಲಕ್ಕೆ ಹೋದರೂ ಸಹ ಮಹಿಳಾ ಶೋಷಣೆ ಎನ್ನುವಂತಹದ್ದನ್ನ ನಾವು ಕಾಣಬಹುದಾಗಿದೆ. ಸರ್, ಅದು ಹೇಗೆ ಎನ್ನುವಂತ ಮಾತನ್ನ ನೀವು ನಿಮ್ಮ ಮನಸ್ಸಲ್ಲಿ ಪ್ರಶ್ನೆಯನ್ನು ಹಾಕಬಹುದು. ಉದಾಹರಣೆಗೆ ರಾಮಾಯಣ ಎನ್ನುವಂತಹ ಒಂದು ಮಹಾಕೃತಿಯನ್ನು ನೋಡ್ತಾ ಹೋದ್ರೆ ಅಲ್ಲಿ ನಿಮಗೆ ಗೊತ್ತಾಗ್ತದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸೀತೆ ರಾವಣನಿಂದ ಅಪಹರಿಸಲ್ಪಟ್ಟು ಕೊನೆಗೆ ಕಾಡಲ್ಲಿ ಹಿಡಿದಿದ್ರು. ಮುಂದೆ ಹನುಮಂತನ ಸಹಾಯದಿಂದ ಅವಳನ್ನ ಬಿಡಿಸ್ಕೊಂಡು ರಾಮ ಕರ್ಕೊಂಡು ಬಂದ, ಸುಖ ಜೀವನವನ್ನ ನಡೆಸ್ತಾ ಇದ್ದ. ಒಂದು ಸಾರಿ ಒಬ್ಬ ಅಗಸ ತನ್ನ ಹೆಂಡತಿಗೆ ಬೈಯುವಂತಹ ಸಂದರ್ಭದಲ್ಲಿ ರಾಮನನ್ನ ಕುರಿತು ಅವನು ಒಂದು ಅವಹೇಳನ ಮಾತನ್ನ ಹೇಳ್ತಾನೆ. ಏನಂತ? ಹೋಗೋ, ಬಿಟ್ಟಂತ ಹೆಂಡತಿಯನ್ನ ಕಟ್ಕೊಳ್ಳಿಕ್ಕೆ ನಾನೇನು ಶ್ರೀರಾಮನ ಎನ್ನುವಂತ ಮಾತನ್ನ ಅವನು ಹೇಳ್ತಾನೆ. ಆ ಮಾತನ್ನು ಕೇಳಿಸಿಕೊಂಡಂತಹ ರಾಮ ಮನನೊಂದು ನಿಷ್ಕಳಂಕಿಯಾಗಿರುವಂತಹ ಸೀತೆಗೆ ಇನ್ನೂ ಜನ ಈ ರೀತಿ ಮಾತನಾಡ್ತಲ್ಲ ಎನ್ನುವಂತಹ ಮಾತಿನಿಂದ ನೊಂದು ಲಕ್ಷ್ಮಣನನ್ನ ಕರೆದು ಅವಳನ್ನ ಕಾಡಿಗೆ ಬಿಡುವಂತಹ ಪ್ರಸಂಗ ಬರ್ತದೆ. ಸೊ ಕಾಡಿಗೆ ಬಿಟ್ಟಂತಹ ಸಂದರ್ಭದಲ್ಲಿ ಸೀತೆ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸುವುದು, ಅಲ್ಲಿ ಅವಳಿಗೆ ಸ್ನೇಹಿತರಾದವರು ಯಾರು, ಮುಂದೆ ಅವಳು ಲವಕುಶರಿಗೆ ಜನ್ಮವನ್ನು ಕೊಟ್ಟಳು, ಲವಕುಶರನ್ನ ಹೇಗೆ ನೋಡಿಕೊಂಡು. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು ಏನು ಅಂದ್ರೆ, ಹಾಗಂತ ರಾಮನ ಕಾಡಿಗೆ ಹೋಗ್ಬೋದಾಗಿತ್ತಲ್ಲ, ಅಥವಾ ರಾಮ ಹೇಳ್ಬೋದಾಗಿತ್ತಲ್ಲ ಸೀತೆ ನಿಷ್ಕಳಂಕಿನಿ ಅಂತ ಹೇಳ್ಬೋದಾಗಿತ್ತು. ಹೇಳಿಲ್ಲ. ಹೆಣ್ಣನ್ನೇ ಅವನು, ಹೆಣ್ಣಾಗಿರುವಂತ ಸೀತೆಯನ್ನೇ ಕಾಡಿಗೆ ಕಳಿಸ್ತಾನೆ. ಜನಕಾರಾಯನ ಮಗಳು ಬಲಕ ತೊಟ್ಟಿಲ ಕಟ್ಟಿ ಲವಕುಶರನ್ನು ತೂಗ್ಯಾಳೋ, ಲವಕುಶರನ್ನು ತೂಗ್ಯಾಳೋ ಸೀತಾದೇವಿ ನಗುತ್ತಾ ವನವಾಸ ಕಳೆದಾಳೋ. ಈ ಒಂದು ಜನಪದ ಗೀತೆಯಲ್ಲಿ ನಾವು ಸೀತೆ ಪಟ್ಟಂತ ಕಷ್ಟಗಳನ್ನು ನೋಡುವುದು. ಇದೂ ಸಹ ಒಂದು ರೀತಿಯಾಗಿ ಹೆಣ್ಣಿನ ಶೋಷಣೆ ಅಂತ ನಾವು ಕರೆಯುವುದು. ಪ್ರಸಕ್ತ ಸಮಾಜದಲ್ಲಿಯೂ ಸಹ ಹೆಣ್ಣಿನ ಶೋಷಣೆ ಎನ್ನುವಂಥದ್ದು ಹೇಗಾಗ್ತದೆ ಎನ್ನುವಂಥದ್ದನ್ನು ನೋಡ್ತೇವೆ. ಮಹಿಳೆ ಎನ್ನುವಂಥವಳು ಕೇವಲ ಮನೆಯಲ್ಲಿ ಕೆಲಸ ಮಾಡುವಂತ ಒಂದು ಜೀತದ ಆಳು ಇದ್ದಾರೆ. ಹಿಂದೆ ಅವಳು ಮುಕ್ತವಾಗಿ ಮಾತನಾಡುವಂತ ಅವಕಾಶವೇ ಇರಲಿಲ್ಲ. ಅವಳು ಕೇವಲ ಪುರುಷ ಪ್ರಧಾನವಾಗಿರುವಂತಹ ಸಮಾಜದಲ್ಲಿ ಗಂಡು ಹೇಳಿದಂತ ಕೆಲಸವನ್ನ ಮಾಡಿಕೊಂಡು ಹೋಗುವಂತಹ ಒಂದು ವಸ್ತು ಅನ್ನುವಂತಹ ರೀತಿಯಲ್ಲಿ ಭಾವಿಸಿಕೊಂಡಿದ್ದರು. ಹಿಂದೆ ಮನೆಗಳಲ್ಲಿ ಯಾರಾದ್ರೂ ಗಂಡ ಹೊರಗಡೆ ಬಂದ್ರೆ ಮಕ್ಕಳಿಗಳಂತ ಅದೈತ ಅದು ಅದೇನ್ ಮಾಡ್ತಾ ಇದೆ, ಅದೆಲ್ಲೋಗಿದೆ ಅದು ಎನ್ನುವಂತ ಮಾತುಗಳನ್ನ ಆಡುವ ಮೂಲಕ ಆ ಹೆಣ್ಣನ್ನ ಒಂದು ವಸ್ತುವಿಗೂ ಕಡೆಯಾಗಿ ನೋಡ್ತಾ ಇದ್ದ. ಅವಳು ಕೇವಲ ಒಂದು ಅಡುಗೆ ಮನೆಯಲ್ಲಿ ದುಡಿಯುವಂತ ಯಂತ್ರ, ಮನೆಯವರ ಮತ್ತು ಗಂಡನ ಇಷ್ಟದಂತೆ ನಡೆಯುವಂತ ಒಂದು ಯಂತ್ರ. ಅವ್ರು ಏನ್ ಕೇಳ್ತಾರೋ ಅದನ್ನು ಮಾಡಿಕೊಡುವಂತದ್ದು ಅವಳ ಕೆಲಸ. ತನಗೆ ಬೇಕಾಗಿರುವಂತಹದನ್ನ ಆಗುವುಗಳನ್ನ ಸುಖ ದುಃಖಗಳನ್ನ ಹೇಳ್ಕೊಳ್ಳುವ ಹಾಗೆ ಇರಲಿಲ್ಲ. ಸುಖ ದುಃಖಗಳಲ್ಲಿ ಭಾಗಿಯಾಗಿರುವಂತಹ ಹೆಂಡತಿ ಅವಳು ಹೆಣ್ಣಲ್ವಾ? ನಿನ್ನ ಹಿಂದೆ ಮುಂದೆ ಹುಟ್ಟಿದಂತ ಅಕ್ಕ ತಂಗಿಯರು ಅವರು ಹೆಣ್ಣಲ್ವಾ ಎನ್ನುವಂತ ಮಾತನ್ನ ಕೇಳುವುದರ ಮೂಲಕ ಸಮಾಜದಲ್ಲಿ ಗಂಡು ಮತ್ತು ಹೆಣ್ಣು ಎನ್ನುವಂತವರು ಬೇರೆಯಲ್ಲ, ಅವರಿಗೆ ಅವರದೇ ಆಗಿರುವಂತಹ ಸ್ಥಾನಮಾನಗಳು ಇರ್ತವೆ, ಎಲ್ಲರನ್ನು ಸಮಾನವಾಗಿ ಕಾಣಿ ಎನ್ನುವಂತಹ ಮಾತನ್ನ ಹೇಳುವಂತಹದ್ದನ್ನ ನಾವು ನೋಡ್ತಾ ಹೋಗುತ್ತೇವೆ. ವಿಜಯಶ್ರೀ ಸಬರದ ಅವರು ಈ ಪ್ರಸಕ್ತ ಪದ್ಯದಲ್ಲಿ ಹೇಳುವಂತಹದ್ದು ಒಂದು ಹೆಣ್ಣಿನ ಶೋಷಣೆ ಆದ್ರೆ ಇನ್ನೊಂದು ಬಡತನ, ಬಡವರ ಬಗ್ಗೆ. ಬಡತನ ಅಂದ್ರೆ ಏನು? ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದಂತವರು,
ಆ ರೀತಿಯಾಗಿ ಅಲ್ಪ ಹಣವನ್ನು ಕೊಟ್ಟು ಬೆಳಗ್ಗೆಯಿಂದ ಸಂಜೆಯವರೆಗೆ ರೂಢಿಸಿಕೊಳ್ಳುವಂಥದ್ದು. ಹೀಗೆ ಅನ್ಯಾಯಕ್ಕೆ ಒಳಗಾಗಿರುವಂತಹ ವ್ಯಕ್ತಿಗಳ ಜೀವನವನ್ನು ಸರಿಪಡಿಸಬೇಕು ಎನ್ನುವಂಥದ್ದು ವಿಜಯಶ್ರೀ ಸಬರ್ದಾ ಅವರ ಒಂದು ಉದ್ದೇಶ ಆಗಿತ್ತು. ಅದರ ಜೊತೆಗೆ ಶ್ರಮಿಕರು ಅವರು ಸಹ ಇದೇ ವರ್ಗಕ್ಕೆ ಬರುವಂತಹದ್ದನ್ನು ನಾವು ನೋಡ್ತೇವೆ. ಇಂತಹ ಅಂಶಗಳನ್ನ ಕುರಿತು ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಬೆಸಗರಲ್ಲಿ ರಾಮಣ್ಣ ಎನ್ನುವಂತಹ ಒಬ್ಬ ವ್ಯಕ್ತಿ, ಅವರ ವೃತ್ತಿಯಲ್ಲಿ ಡಾಕ್ಟರ್, ಪ್ರವೃತ್ತಿಯಲ್ಲಿ ಸಾಹಿತ್ಯ. ಅವರು ಕನ್ನಂಬಾಡಿ ಎನ್ನುವಂತಹ ಒಂದು ಕಥಾ ಸಂಕಲನವನ್ನು ಬರೆದಿದ್ದಾರೆ. ಆ ಕಥಾ ಸಂಕಲನ ಎನ್ನುವಂಥದ್ದು ಏನಿದೆಯಪ್ಪ ಅಂದ್ರೆ ಶೋಷಣೆಗೆ ಒಳಪಟ್ಟಂತಹ ವ್ಯಕ್ತಿಗಳು ಯಾರೇ ನಮ್ಮ ಬದುಕನ್ನು ಕಟ್ಟಿಕೊಡ್ತಾರೆ, ಶೋಷಣೆಯನ್ನು ಮಾಡಿದಂತಹ ವ್ಯಕ್ತಿಗಳ ವಿರುದ್ಧ ಹೇಗೆ ಸೆಳೆದು ನಿಲ್ತಾರೆ ಎನ್ನುವಂಥದ್ದನ್ನು ಅದ್ಭುತವಾಗಿ ಕಟ್ಟಿಕೊಡುವುದರ ಮೂಲಕ ಸಮಾಜವನ್ನು ಪರಿವರ್ತನೆ ಮಾಡುವಂತಹ ಕೆಲಸವನ್ನ ಅವರು ಸಾಹಿತ್ಯದ ಮೂಲಕ ಮಾಡುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೇವೆ. ಸುಗ್ಗಿ ಎನ್ನುವಂತ ಕಥೆ ಆಗಿರ್ಬೋದು, ನದಿಯಲ್ಲಿ ನೀರು ಬಂತು ಎನ್ನುವಂಥದ್ದಾಗಿರ್ಬೋದು, ಕರುಣಾಳು ಬಾಬೆಳಕೆ ಎನ್ನುವಂಥದ್ದಾಗಿರ್ಬೋದು, ಪ್ರಜಾಪ್ರಭುತ್ವ ಮತ್ತು ಮೂರು ಮಂಗಗಳು ಎನ್ನುವಂಥದ್ದಾಗಿರ್ಬೋದು, ಗಾಂಧಿ ಎನ್ನುವಂಥ ಕಥೆ ಆಗಿರ್ಬೋದು, ಈ ಎಲ್ಲ ಕಥೆಗಳಲ್ಲಿ ಸಹ ಬರುವಂತಹದ್ದು ಶ್ರೀಮಂತರಿಂದ ಅಥವಾ ಬಲ್ಲಿದರಿಂದ ಅನ್ಯಾಯಕ್ಕೆ ಒಳಗಾಗಿರುವಂತಹ ವ್ಯಕ್ತಿಗಳು ಸೆಳೆದು ನಿಲ್ಲುವಂತಹ ಕಥೆಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಈ ರೀತಿಯಾಗಿ ವಿಜಯಶ್ರೀ ಸಬರ್ದಾ ಅವರು ಬರೆದಿರುವಂತಹ ವಸಂತ ಮುಖ ತೋರಲಿಲ್ಲ ಎನ್ನುವಂತ ಒಂದು ಪದ್ಯ ಭಾಗವೂ ಸಹ ಅಷ್ಟೇ ಪ್ರಮುಖವಾಗಿರುವಂತಹದ್ದು. ಈ ಪದ್ಯವೂ ಸಹ ಸ್ತ್ರೀ ಶೋಷಣೆ, ಬಡತನ ಮತ್ತು ಶ್ರಮಿಕರು ಇವರ ಏಳಿಗೆಗೋಸ್ಕರ ನಾವು ಸರ್ವತಾ ಪ್ರಯತ್ನವನ್ನ ಮಾಡಬೇಕು ಎನ್ನುವಂತಹದ್ದನ್ನ ಈ ಪದ್ಯ ಭಾಗದಲ್ಲಿ ಹೇಳ್ತಾ ಹೋಗ್ತಾರೆ ಮಕ್ಕಳು. ಹಾಗಾದ್ರೆ ವಸಂತ ಮುಖ ತೋರಲಿಲ್ಲ ಅಂದ್ರೆ, ವಸಂತ ಅಂದ್ರೆ ಚಿಗುರು, ಹೊಸ ಕಾಲ ಅಂತ ಕರೀತೀವಿ. ನೋಡ್ರಿ, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ, ಇವುಗಳನ್ನು ಋತುಮಾನಗಳು ಅಂತ ಕರೀತೀವಿ. ಋತುಮಾನಗಳು ಅಂತ ಕರೀತೀವಿ. ಅಂದ್ರೆ ಪ್ರಕೃತಿ ತನ್ನನ್ನು ತಾನು ಬದಲಾಯಿಸಿಕೊಳ್ಳುವಂತಹದ್ದು, ಆ ಮೂಲಕ ಭೂಮಂಡಲದಲ್ಲಿ ವಾಸಿಸುವಂತಹ ಪ್ರತಿಯೊಂದು ಜೀವಿಗಳಿಗೂ ಸಹ ಯೋಗ್ಯವಾಗಿರುವಂತಹ ವಾತಾವರಣವನ್ನ ಕಲ್ಪಿಸಿಕೊಡುವಂತಹ ಒಂದು ಕಾಲಗಳು ಅಂತ ನಾವೆಲ್ಲ ಕರೀತೀವಿ. ಬೇಸಿಗೆ ಕಾಲ ಎನ್ನುವಂತಹದ್ದು 4 ತಿಂಗಳಿರ್ತದೆ. ಈ ಕಾಲದಲ್ಲಿ ಚೆನ್ನಾಗಿ ಬಿಸಿಲಿರ್ತದೆ. ರೈತರು ತಮ್ಮ ಹೊಲಗದ್ದೆಗಳನ್ನ ಶುದ್ಧಿ ಮಾಡಿಕೊಂಡು ಬೆಳೆ ಬೆಳೆಯೋದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿರ್ತಾರೆ. ಇದಾದ ನಂತರದಲ್ಲಿ ಮಳೆಗಾಲ ಬರ್ತದೆ. ಮಳೆಗಾಲದಲ್ಲಿ ಹಸನು ಮಾಡಿಕೊಂಡಿರುವಂತಹ ಭೂಮಿಯನ್ನ ಶುದ್ಧ ಮಾಡಿರುವಂತಹ ಭೂಮಿಗಳಿಗೆ ದವಸ ಧಾನ್ಯಗಳನ್ನ ಬಿತ್ತಿ ಫಸಲನ್ನ ಪಡೆಯುವಂತಹದನ್ನ ನೋಡುತ್ತೇವೆ. ಇದಾದ ನಂತರದಲ್ಲಿ ಚಳಿಗಾಲ ಇರಲಿ. ಈ ಕಾಲಗಳಲ್ಲಿಯೂ ಈ ಕಾಲಗಳ ಬಗ್ಗೆಯೂ ಜನರಲ್ಲಿ ಶೋಷಣೆ ಯಾವುದಕ್ಕೂ ಒಪ್ಪಿತವಿಲ್ಲ. ಬೇಸಿಗೆ ಕಾಲ ಬಂದ್ರೆ ಇಲ್ಲಿ ಯಾಕೆ ಬೇಸಿಗೆ ಕಾಲ ಬಂತು ಅಂತಾರೆ, ಅಯ್ಯೋ ಬಹಳ ಬಿಸಿಲು ಅಂತಾರೆ. ಮಳೆಗಾಲ ಬಂತ, ಅಯ್ಯೋ ಕೆಟ್ಟ ಮಳೆಯಪ್ಪ ಹೊರಗೋಕೆ ಬಿಡಲ್ಲ ಅಂತಾರೆ. ಚಳಿ ಬಂತ, ಏನ್ ಚಳಿ ಇದೆಯಪ್ಪ ಇದು ಕೆಟ್ಟ ಚಳಿ, ನೆಮ್ಮದಿಯಾಗಿ ನಿದ್ದೆ ಮಾಡ್ಲಿಕ್ಕೂ ಬಿಡಲ್ಲ ಅಂತ ಹೇಳ್ತಾರೆ. ಇಂಥ ಜನರನ್ನ ಕಂಡೆ ನಮ್ಮ ಪ್ರೇಮ ಕವಿಯಾಗಿರುವಂತಹ ಕೆ.ಎಸ್. ನರಸಿಂಹಸ್ವಾಮಿ ಅವರು ಅತ್ಯುತ್ತಮವಾಗಿರುವಂತಹ ಒಂದು ಪದ್ಯವನ್ನ ಬರೆದರು. ಏನಂತ ಹೇಳ್ತಾರೆ ಅವರು? ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಮಳೆ ಬಿತ್ತೋ ಬಿಡಬಲ್ಲ ಶನಿ ಎಂದಿವರಗೆ. ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು. ಮಳೆ ಬಿತ್ತೋ ಬಿಡಬಲ್ಲ ಶನಿ ಎಂದಿವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲೆಲ್ಲ ಜೋರು. ಚಿಗುರು ಚಿನ್ನದ ನಡುವೆ ಹೂವ ಬಯಸುವುದು, ಹೂಗಳ ಕಾಲದಲ್ಲಿ ಭಯ ಬಯಸುವುದು. ಹಣ್ಣುಗಳ ಮಾತ್ರ ಪೀಚು ಎಂದಿವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲೆಲ್ಲ ಜೋರು. ಇನ್ನು ಗುರು ಶಿಷ್ಯರ ಸಂಬಂಧಕ್ಕೆ ಬಂದ ಅವರು ಮಾತನ್ನ ಹೇಳ್ತಾರೆ. ಒಬ್ಬ ಶಿಷ್ಯ ಪಾಠವನ್ನ ಬರೆದ್ರೆ, ಪಾಠ ಬರಲಿಕ್ಕೆ ಕೊಟ್ಟಿರ್ತಾರಂತೆ. ಅವನು ಬರೆದಾದ್ಮೇಲೆ, ಸರ್ ನಂದು ಪಾಠ ಆಯಿತು. ಓದಿದರೆ ಹೇಳುವರು ಮತ್ತೊಮ್ಮೆ ಬರೆಯೋ, ಬರೆದಿಡಲು ಬೆದಕುವರು ಬರವಣಿಗೆ ಸರಿಯೋ. ಓದಿದರೆ ಹೇಳುವರು ಮತ್ತೊಮ್ಮೆ ಬರೆಯೋ, ಬರೆದಿಡಲು ಬೆದಕುವರು
ಲೋಕೆ ಎನ್ನುವಂತ ಮಾತನ್ನ ಅವರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಮನುಷ್ಯನ ಸ್ವಭಾವವೇ ಅಂತ, ಏನನ್ನ ಮಾಡಿದ್ರೂ ಒಪ್ಪಿತವಿಲ್ಲ, ಯಾರನ್ನ ಕಂಡ್ರೂ ಇಷ್ಟವಿಲ್ಲ, ಒಂದೇನಾದ್ರೂ ಸಿಕ್ತು ಅಂದ್ರೆ ಇಲ್ಲದನ್ನ ಇನ್ನೊಂದು ಹುಡುಕುವಂತ ಸ್ವಭಾವ ಮನುಷ್ಯನ ಇರ್ಲಿ. ಈ ಬೇಸಿಗೆ ಕಾಲ ಮತ್ತು ಚಳಿಗಾಲದ ನಂತರದಲ್ಲಿ ಪ್ರಕೃತಿ ಅನೇಕ ಬದಲಾವಣೆಯನ್ನು ಮಾಡಿಕೊಳ್ತದೆ. ಮರಗಿಡಗಳೆಲ್ಲ ತನ್ನ ಹಳೆಯ ಎಲೆಗಳನ್ನೆಲ್ಲ ಉದುರಿಸಿಕೊಂಡು ಚಿಗುರನ್ನ ಸೃಷ್ಟಿಸಿ ನೋಡುಗರಿಗೆ ಮತ್ತು ಪ್ರಕೃತಿಗೆ ಒಂದು ಸೌಂದರ್ಯವನ್ನು ತಂದುಕೊಡುವಂತಹ ಕೆಲಸವನ್ನ ಆ ಕಾಲವನ್ನೇ ನಾವು ವಸಂತ ಕಾಲ, ಚಿಗುರಿನ ಕಾಲ, ಸಮೃದ್ಧಿಯ ಕಾಲ. ಹೀಗೆ ಪ್ರಕೃತಿ ಎನ್ನುವಂತಹದ್ದಕ್ಕೆ ವಸತನ ಇದೆ, ಚಿಗುರಿಗೆ ವಸತನ ಇದೆ, ಹಕ್ಕಿಗಳಿಗೆ ವಸತನ ಇದೆ. ಆದ್ರೆ ಹೆಣ್ಣಿಗೆ ಎನ್ನುವಂತಹದ್ದು ವಸತನ ಯಾಕಿಲ್ಲ? ಅವಳು ಪಡುವಂತಹ ಶೋಷಣೆ ಎಂತಹದ್ದು ಎನ್ನುವಂತಹದ್ದನ್ನ ಇಲ್ಲಿ ವಿಜಯಶ್ರೀ ಸಬರ್ದ ಅವರು ಪ್ರಶ್ನೆಯನ್ನ ಮಾಡ್ತಾ ಸಮಾಜದಲ್ಲಿ ಇಲ್ಲಿನ ಶೋಷಣೆ, ಬಡವರು ಮತ್ತು ಶ್ರಮಿಕರು ಯಾವ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಎನ್ನುವಂತಹದನ್ನ ಪ್ರಸ್ತುತ ಪದ್ಯ ಭಾಗದಲ್ಲಿ ಅವರು ಹೇಳ್ತಾ ಹೋಗ್ತಾ ಇರುವಂತಹದ್ದನ್ನ ನಾವು ನೋಡ್ತಿದ್ದೇವೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಮುಂದ್ಕೋಗೋಣ, ನೋಡೋಣ ಒಂದು ಸಾರಿ ಪದ್ಯವನ್ನ ಓದೋಣ. ಒಡೆಯನ ಅಂಗಳದಲ್ಲಿ ಮೈ ತುಂಬಿ ನಿಂತ ಮಾವಿನ ಮರಗಳು, ಒಡೆಯನ ಅಂಗಳದಲ್ಲಿ ಮೈ ತುಂಬಿ ನಿಂತ ಮಾವಿನ ಮರಗಳು, ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು, ಮನದುಂಬಿ ಆಡುವ ಕೋಗಿಲೆಗಳು, ಕಡಲುಕ್ಕಿ ಅರಿಯುವ ಸಂಭ್ರಮ ಇರೆಗೆ, ಇದಕ್ಕೇನಾಗಿದೆ ಈ ಪುಟ್ಟ ಪೋರಿಗೆ. ಒಡೆಯನ ಅಂಗಳದಲ್ಲಿ ಮೈ ತುಂಬಿ ನಿಂತ ಮಾವಿನ ಮರಗಳು, ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು, ಮನದುಂಬಿ ಹಾಡುವ ಕೋಗಿಲೆಗಳು, ಕಡಲುಕ್ಕಿ ಅರಿಯುವ ಸಂಭ್ರಮ ಇರೆಗೆ, ಇದಕ್ಕೇನಾಗಿದೆ ಈ ಪುಟ್ಟ ಪೋರಿಗೆ. ಒಳ ಹೊರಗಿನ ಸಂಭ್ರಮದಲ್ಲಿ ಬಟ್ಟೆ ಮೇಲೆ ಬಣ್ಣದ ಚಿಟ್ಟೆ, ಒಳ ಹೊರಗಿನ ಸಂಭ್ರಮದಲ್ಲಿ ಬಟ್ಟೆ ಮೇಲೆ ಬಣ್ಣದ ಚಿಟ್ಟೆ, ಚಿತ್ತಾರ ಬಿಡಿಸಿದ ನವಿಲು, ಹೊರಗೆ ಇವಳು ಹಾಲುಗಲ್ಲದ ಹಸುಳೆ ಮುಸುರೆ ತಿಕ್ಕುತ್ತಿದ್ದಾಳೆ, ಹೊರಗೆ ಇವಳು ಹಾಲುಗಲ್ಲದ ಹಸುಳೆ ಮುಸುರೆ ತಿಕ್ಕುತ್ತಿದ್ದಾಳೆ. ಬಾಗಿಲಲ್ಲಿ ಬಳುಕುವ ಮಾವಿನೆಲೆಯ ತೋರಣ, ಬಾಗಿಲಲ್ಲಿ ಬಳುಕುವ ಮಾವಿನೆಲೆಯ ತೋರಣ, ಮಲ್ಲಿಗೆ ಹೂವಲಿ ಬೀರುವ ಮುಗುಳು ನಗೆ, ಮಲ್ಲಿಗೆ ಹೂವಲಿ ಬೀರುವ ಮುಗುಳು ನಗೆ, ಹೊಳೆವ ರಂಗೋಲಿಯಲ್ಲಿ ತಳತಳಿಸುವ ಬಾಲರವಿಯ, ಹೊಳೆವ ರಂಗೋಲಿಯಲ್ಲಿ ತಳತಳಿಸುವ ಬಾಲರವಿಯ, ಕಂಡು ಮೂಕ ವಿಸ್ಮಿತಳಾದ ಪುಟ್ಟಿ, ಕಂಡು ಮೂಕ ವಿಸ್ಮಿತಳಾದ ಪುಟ್ಟಿ ಮತ್ತೆ ಮತ್ತೆ ನೋಡುತ್ತಿದ್ದಾಳೆ. ಗುಡಿಸಲಿನಲ್ಲಿ ಗೂರುತ್ತಾ ಅಮ್ಮ ಮಲಗಿದ್ದಾಳೆ, ಗುಡಿಸಲಿನಲ್ಲಿ ಗೂರುತ್ತಾ ಅಮ್ಮ ಮಲಗಿದ್ದಾಳೆ, ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ, ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ, ಕತ್ತಲೆ ಗೌವೆನ್ನುವ ಗುಡಿಸಲೊಳಗೆ, ಕತ್ತಲೆ ಗೌವೆನ್ನುವ ಗುಡಿಸಲೊಳಗೆ ಬರಲು ವಸಂತನಿಗೂ ಹೆದರಿಕೆ. ಕಮ್ಮಾರನ ಕುರುಮೆ ಉರಿಯಲಿಲ್ಲ, ಕುಂಬಾರನ ತಿಗುರಿ ತಿರುಗಲಿಲ್ಲ, ಕಮ್ಮಾರನ ಕುರುಮೆ ಉರಿಯಲಿಲ್ಲ, ಕುಂಬಾರನ ತಿಗುರಿ ತಿರುಗಲಿಲ್ಲ, ನೇಕಾರನ ಮಗ್ಗ ಉಸಿರಾಡಲಿಲ್ಲ, ಕೇರಿಯ ಮಾರನ ಹೊಲೆ ಹೊತ್ತಲಿಲ್ಲ, ಇವರಾರಿಗೂ ವಸಂತ ಮುಖ ತೋರಲಿಲ್ಲ, ಕೇರಿಯ ಮಾರನ ಹೊಲೆ ಹೊತ್ತಲಿಲ್ಲ, ಇವರಾರಿಗೂ ವಸಂತ ಮುಖ ತೋರಲಿಲ್ಲ. ಗುಡಿಸಲೊಳಗೆ ಬರಲು, ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ, ಹರಿದ ಚಿಟ್ಟಿ ಬಟ್ಟೆಗಳ ಕಂಡು ಅವನು ಮರುಗಿದನೆ, ಹರಿದ ಚಿಟ್ಟಿ ಬಟ್ಟೆಗಳ ಕಂಡು ಅವನು ಮರುಗಿದನೆ. ಪ್ರಶ್ನಿಸಿಕೊಳ್ಳುತ್ತಾಳೆ ಪುಟ್ಟಿ, ಮತ್ತೆ ಮತ್ತೆ ನೆಲವ ಕುಟ್ಟಿ, ಪ್ರಶ್ನಿಸಿಕೊಳ್ಳುತ್ತಾಳೆ ಪುಟ್ಟಿ, ಮತ್ತೆ ಮತ್ತೆ ನೆಲವ ಕುಟ್ಟಿ. ಇದು ಲೇಖಕಿಯವರು ಹೇಳ್ತಾ ಇರುವಂತಹ ಒಂದು ಪದ್ಯ. ಮಕ್ಕಳೇ, ನಿಮಗೀಗಾಗಲೇ ತುಂಬಾ ಸರಳವಾಗಿರುವಂತಹ ಕನ್ನಡದಲ್ಲಿ ಬರೆದಂತಹ ಒಂದು ಪದ್ಯ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ತರಗತಿಯಲ್ಲಿ ಈ ಪದ್ಯದಲ್ಲಿ ಬರುವಂತಹ ಪ್ರತಿ ಸಾಲಿನ ಅರ್ಥವನ್ನ ನಾವು ಮುಂದೆ ನೋಡೋಣ ಎನ್ನುವಂತಹ ಮಾತನ್ನು ಹೇಳ್ತಾ ಈ ಪಾಠವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.